ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ 29 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ವೇದಾವತಿ ನದಿಯಿಂದ ಕೇವಲ 300 ಮೀಟ್ರು ದೂರದಲ್ಲಿರ್ತಕ್ಕಂಥ ಜನರಲ್ ಪ್ರಾಪರ್ಟಿ 5 ಎಕರೆ ಜಮೀನನ್ನು ನೋಡೋಕ್ಕೆ ಬಂದಿದ್ದೀನಿ. ಇದೇ ಜಮೀನು. ಇದರ ಲೊಕೇಶನ್ ಏನು, ಮಣ್ಣೇನು, ಇದ್ರ ಫೆಸಿಲಿಟಿ ಏನು, ಇಲ್ಲಿ ಏನೇನಿದೆ ಎಲ್ಲವನ್ನು ನೋಡೋಣ. ನೋಡಿ ಸರ್, ಇದೇ ಜಮೀನು. 5 ಎಕರೆ ಜಮೀನು, ಕರೆಕ್ಟಾಗಿ 5 ಎಕರೆ ಇದೆ. ಜನರಲ್ ಪ್ರಾಪರ್ಟಿ. ಫಸ್ಟು ಇದರ ಮಣ್ಣು ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಪ್ಯೂರ್ ರೆಡ್ ಸಾಯಿಲ್. ತುಂಬ ಚೆನ್ನಾಗಿರ್ತಕ್ಕಂಥ ಯಾವುದೇ ರೀತಿಯ ಬೆಳೆಗಳು ಬೆಳೀತಕ್ಕಂಥ ಪ್ಯೂರ್ ರೆಡ್ ಸಾಯಿಲು ಈ ಒಂದು ಮಣ್ಣು. ಇಲ್ಲಿ ಯಾವ ಬೆಳೆ ಬೇಕಾದ್ರೂ ಬರುತ್ತೆ. ಎರಡನೇದು, ಈ ಒಂದು ಜಮೀನಲ್ಲಿ ಒಂದು ಬೋರ್ ಕೂಡ ಇದೆ. ಮೇಲೇನೇ ಇದೆ ನೀರು, ಅಂದರೆ ಒಂದು 2-2.5 ಇಂಚ್ ನೀರು ಬರುತ್ತೆ. ಆಮೇಲೆ ತೋರಿಸ್ತೀನಿ ಅದನ್ನು. ನೋಡಿ, ಇದೆಲ್ಲ ಮಣ್ಣು. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಲೊಕೇಶನ್ನು. ಲೊಕೇಶನ್ ಬಂದುಬಿಟ್ಟು ಚಳ್ಳಕೆರೆಯಿಂದ 29 ಕಿಲೋಮೀಟರ್ ಆಗುತ್ತೆ. 27.5 ಕಿಲೋಮೀಟರ್ ನೀವು ಟಾರ್ ರೋಡಲ್ಲಿ ಬರಬೇಕು, ಮೇನ್ ರೋಡಲ್ಲಿ. ಅಲ್ಲಿಂದ 1-1.25 ಕಿಲೋಮೀಟ್ರು ಮಣ್ಣಿನ ರೋಡಲ್ಲಿ ಬರಬೇಕು. ಬಂದರೆ ಈ ಒಂದು ಲ್ಯಾಂಡ್ ಸಿಗುತ್ತೆ. ಪ್ಯೂರ್ ಅಂದರೆ ಪ್ಯೂರು ರೆಡ್ ಸಾಯಿಲ್ ಇದೆ. ಒಂದು ಬೋರ್ ಕೂಡ ಇದೆ. ನೆಕ್ಸ್ಟ್ ಬಂದುಬಿಟ್ರೆ ಇಲ್ಲಿಂದ ನದಿ ಕೇವಲ ಒಂದು 300-400 ಮೀಟ್ರ್ ಬರುತ್ತೆ ಅನಿಸುತ್ತೆ. ಹತ್ತಿರ ಇದೆ, ತುಂಬ ಹತ್ತಿರ ಇದೆ. ಬೋರ್ ಹಾಕ್ಸ್ಕೊಂಡ್ರೆ ಒಳ್ಳೆ ವಾಟರ್ ಸೋರ್ಸ್ ಇದೆ ಇಲ್ಲಿ. ಬೋರ್ ಇದೆ, ಬೋರ್ ಇದೆ. ನಿಮಗೆ ಇನ್ನೂ ಬೇಕಾದ್ರೆ ಹಾಕ್ಸ್ಕೋಬೋದು, ಒಂದೇ ಸಾಕಾಗುತ್ತೆ. ಇದು ಕೂಡ ಬರುತ್ತೆ, ಈ ಪಾರ್ಟು ಕೂಡ ಬರುತ್ತೆ. ಕರೆಕ್ಟಾಗಿ 5 ಎಕರೆ ಇದೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಪ್ರೈಸ್ ರೇಟ್ ಬಂದುಬಿಟ್ಟು ಇವರು 16 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. 1 ಲಕ್ಷ 2 ಲಕ್ಷ ಹೆಚ್ಚು ಕಡಿಮೆ ಆಗ್ಬೋದು. 16 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಇದು ಚಳ್ಳಕೆರೆಯಿಂದ 29 ಕಿಲೋಮೀಟ್ರ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 1-1.25 ಕಿಲೋಮೀಟ್ರ್ ಮಣ್ಣು ರೋಡಲ್ಲಿ ಬರಬೇಕು. ಮಣ್ಣು ರೋಡ್ ಕೂಡ ತುಂಬ ಚೆನ್ನಾಗಿದೆ. ಆ ಮಣ್ಣು ರೋಡಿಂದ 2ನೇ ಜಮೀನಿದು ಒಳಗಡೆ ಬರಬೇಕು. ಒಳಗಡೆ ಬರೋದಕ್ಕೆ ನಕಾಶೆ ರೋಡ್ ಇದೆ. ಇನ್ನೂ ನೋಡಿರಿ, ಇಲ್ಲೇ ಈ ಪಕ್ಕದಲ್ಲೇ ರೋಡ್ ಬರೋದು. ಅದನ್ನು ಬೇಕಾದ್ರೆ ನಿಮಗೆ ಮಾಡಿಸಿ ಕೊಡ್ತೀವಿ. ಡಾಕ್ಯುಮೆಂಟಲ್ಲೂ ಇದೆ, ಮ್ಯಾನ್ಯಲೂ ಕೂಡ ಮಾಡಿಕೊಡ್ತೀವಿ. ಅವ್ರ ಹತ್ರನೇ, ಲ್ಯಾಂಡ್ ಓನರ್ ಹತ್ರನೇ ಮಾಡಿಕೊಡ್ತೀವಿ. ಡೈರೆಕ್ಟು ಓನರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ.